ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಶಶಿ ತರೂರ್ ವರ್ಸಸ್ ಗಾಂಧಿ ಕುಟುಂಬ. ಶಶಿ ತರೂರ್ ಅವರಂತೂ ಗಾಂಧಿ ಕುಟುಂಬದ ಮೇಲೆ ಕಂಡಲ್ಲಿ ಗುಂಡು ಅನ್ನೋ ಹಾಗೆ ಇದ್ದಾರೆ. ಈಗ ಇದೇ ತರೂರ್ ಅವರು ಮತ್ತೊಂದು ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಅಂಡ್ ಇದು ಭಾರತದಿಂದ ಅಲ್ಲ, ಬದಲಿಗೆ ಸಮುದ್ರದಾಚೆ ಅಮೇರಿಕಾದಿಂದ. ತರೂರ್ ಅವರು ಈ ಸಲ ಒಂದೇ ಏಟಿಗೆ ಎರಡು ಹಕ್ಕಿ ಹೊಡೆಯುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಒಂದು ಗುರಿ ಗಾಂಧಿ ಕುಟುಂಬದ ಬೆಂಬಲಿಗರು ಸೃಷ್ಟಿಸೋದಕ್ಕೆ ಹೊರಟಿರುವಂತಹ ನರೇಟಿವ್ ಅನ್ನ ನಾಶ ಮಾಡುವಂಥದ್ದು. ಇನ್ನೊಂದು ಕಾಂಗ್ರೆಸ್ ಅಲ್ಲಿರುವಂತಹ ಎಲ್ಲರನ್ನ ಭೇದಿಸಿ ನೇರವಾಗಿ ಗಾಂಧಿ ಗೋಡೆಯನ್ನ ಧ್ವಂಸ ಮಾಡುವಂಥದ್ದು. ಹಾಗಾದ್ರೆ ಅಂಥದ್ದು ಏನಾಯ್ತು? ತರೂರ್ ಬಳಸಿದಂತಹ ಆ ಅಸ್ತ್ರ ಯಾವುದು? ಎಲ್ಲವನ್ನು ಇವತ್ತಿನ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನೋಡ್ತಾ ಹೋಗೋಣ. ವೀಕ್ಷಕರೇ, ನವೆಂಬರ್ 21 ನ್ಯೂಯಾರ್ಕ್ ಅಲ್ಲಿ ಹೊಸದಾಗಿ ಆಯ್ಕೆಯಾದಂತಹ ಮೇಯರ್ ಜೋರಾನ್ ಮಮ್ದಾನಿ ಡೊನಾಲ್ಡ್ ಟ್ರಂಪ್ ಅವರನ್ನ ಭೇಟಿ ಆಗ್ತಾರೆ. ಸೊ ಈ ಭೇಟಿಯ ಫೋಟೋಗಳಾಗಿರಬಹುದು, ವಿಡಿಯೋಗಳಾಗಿರಬಹುದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗುತ್ತವೆ. ಹಾಗೆ ನೋಡಿದ್ರೆ ಮೇಯರ್ ಜೋರಾನ್ ಮಮ್ದಾನಿ ಹಾಗೆ ಟ್ರಂಪ್ ಇಬ್ರು ಕೂಡ ರಾಜಕೀಯದಲ್ಲಿ ಡೆಡ್ ಅಪೋಸಿಟ್ ಇರುವಂತವ್ರು. ಆದ್ರೂ ಇಲ್ಲಿ ಅವತ್ತು ಇಬ್ಬರ ನಡುವೆ ಒಂದು ಮಾತುಕತೆ ನಡೆಯುತ್ತೆ. ಸೊ ಈ ಸಂದರ್ಭದಲ್ಲಿ ಅಲ್ಲಿದ್ದಂಥ ಒಬ್ಬ ಪತ್ರಕರ್ತ ಮಮ್ದಾನಿ ಅವರಿಗೆ ಕೇಳ್ತಾರೆ, ನೀವು ಮೊದಲು ಡೊನಾಲ್ಡ್ ಟ್ರಂಪ್ ಅವರನ್ನ ಫ್ಯಾಸಿಸ್ಟ್ ಅಂತ ಕರಿತಾ ಇದ್ರಿ ಅಲ್ವಾ, ಈಗ ಏನ್ ಹೇಳ್ತೀರಾ ಅಂತ. ಆಗ ಕೂಡಲೇ ಮಮ್ದಾನಿ ಅವರಿಗೆ ಏನು ಹೇಳ್ಬೇಕು ಅನ್ನುವಂಥದ್ದು ಗೊತ್ತಾಗ್ಲಿಲ್ಲ. ತಕ್ಷಣ ಅಲ್ಲಿ ಡೊನಾಲ್ಡ್ ಟ್ರಂಪ್ ಮಧ್ಯ ಪ್ರವೇಶ ಮಾಡಿ, ನೀವು ಹೌದಂತಾನೆ ಹೇಳ್ಬಿಡಿ, ಅದನ್ನ ಮತ್ತೆ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಇದೇ ಬೆಸ್ಟ್ ಅಂತ ತಮಾಷೆ ಬೇರೆ ಮಾಡ್ತಾರೆ. I've spoken about. That's okay. You can just say yes. Okay. It's easier. It's easier than explaining it. I don't mind. ಸೊ ಈ ಒಂದು ದೃಶ್ಯವನ್ನ ಇಟ್ಕೊಂಡು ಭಾರತದ ವಿರೋಧ ಪಕ್ಷಗಳು ನರೇಂದ್ರ ಮೋದಿಜಿಯವರ ಸರ್ಕಾರವನ್ನು ಟಾರ್ಗೆಟ್ ಮಾಡುತ್ತವೆ. ಎಸ್ಪೆಷಲಿ ಎಡಪಂಥೀಯರು. ಭಾರತದಲ್ಲಿ ವಿರೋಧ ಪಕ್ಷದ ನಾಯಕರು ಸರ್ಕಾರದ ವಿರುದ್ಧ ಮಾತನಾಡಿದ್ರೆ ಅವರ ವಿರುದ್ಧ ತಕ್ಷಣ ಇಡಿ ಕ್ರಮವನ್ನ ಜರುಗಿಸಲಾಗುತ್ತೆ. ಆಡಳಿತ ಪಕ್ಷ ವಿರೋಧ ಪಕ್ಷದ ನಾಯಕರಿಗೆ ಅವಕಾಶವನ್ನ ಕೊಡೋದಿಲ್ಲ ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ನರೇಂದ್ರ ಮೋದಿಜಿ ಸರ್ಕಾರವನ್ನ ಅಹಂಕಾರಿ, ಸರ್ವಾಧಿಕಾರಿ, ಪ್ರಜಾಪ್ರಭುತ್ವ ವಿರೋಧಿ ಅಂತ ಹೇಳುವಂತಹ ಟ್ರೈ ಮಾಡ್ತಾರೆ. ವೀಕ್ಷಕರಾದ್ರೆ ಈ ನರೇಟಿವ್ ಶುರುವಾಗಿದ್ದು ಇವತ್ತು ನಿನ್ನೆ ಅಂತ ಅಲ್ಲ ಬಿಡಿ. ರಾಹುಲ್ ಗಾಂಧಿ ಪಾಪ ತುಂಬಾ ದಿನದಿಂದ ಈ ರೀತಿಯಾದಂತಹ ನರೇಟಿವ್ ಅನ್ನು ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾನೆ ಇದ್ದಾರೆ. ಹೀಗಿರುವಾಗ ನೋಡಿ, ಕಾಂಗ್ರೆಸ್ನ ಪ್ರಬಲ ನಾಯಕ ಶಶಿ ತರೂರ್ ಇಲ್ಲಿ ಎಂಟ್ರಿ ಆಗ್ತಾರೆ. ಶಶಿ ತರೂರ್ ವಿರೋಧ ಪಕ್ಷದ ರಾಜಕೀಯ ಹೇಗಿರಬೇಕು ಅನ್ನುವಂಥದ್ದನ್ನ ತೋರಿಸಿಕೊಡ್ತಾ ಇದ್ದಾರೆ. ವಿರೋಧ ಪಕ್ಷ ಮೋದಿಜಿ ಸರ್ಕಾರವನ್ನ ಪ್ರಜಾಪ್ರಭುತ್ವ ವಿರೋಧಿ ಅಂತ ಟೀಕಿಸ್ತಾ ಇರಬೇಕಾದ್ರೆ ಶಶಿ ತರೂರ್ ಅವರು ಅದೇ ವಿಡಿಯೋವನ್ನು ಉಲ್ಲೇಖಿಸಿ ಒಂದು ಟ್ವೀಟ್ ಅನ್ನ ಮಾಡ್ತಾರೆ. ಏನಂತ ಹೇಳಿದ್ದಾರೆ ಅದರಲ್ಲಿ? ರಾಜಕೀಯ ಅನ್ನುವಂಥದ್ದು ಹೀಗೆ ಇರಬೇಕು. ಚುನಾವಣೆಯಲ್ಲಿ ನೀವು ಪರಸ್ಪರ ಹೋರಾಟವನ್ನ ಮಾಡಿ, ಆದ್ರೆ ಒಂದು ಬಾರಿ ಜನತೆ ತೀರ್ಪನ್ನ ಕೊಟ್ಟು ಸೋಲು ಗೆಲುವು ನಿರ್ಧಾರ ಆದ ನಂತರ ಆ ಎಲ್ಲ ವಿಚಾರಗಳನ್ನ ಮರೆತು ದೇಶನೇ ಮೊದಲು ಅನ್ನುವಂತಹ ಭಾವನೆಯ ಜೊತೆಗೆ ಒಗ್ಗಟ್ಟಾಗಿ ಕೆಲಸವನ್ನ ಮಾಡಬೇಕು. ಸೀರಿಯಸ್ಲಿ ಇಂತಹ ಅದ್ಭುತ ಮಾತು ನೋಡಿದು. ತರೂರ್ ಅವರು ಈ ಟ್ವೀಟಿನ ಮೂಲಕ ಗಾಂಧಿ ಕುಟುಂಬಕ್ಕೆ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನ ಕೊಟ್ಟಿದ್ದಾರೆ. ಏನಂತ? ಮೊದಲು ಸೋಲನ್ನ ಒಪ್ಕೊಳ್ಳಿ, ಸುಮ್ಮನೆ ನೀವು ಚುನಾವಣಾ ಆಯೋಗದ ಮೇಲೆ ಗೂಬೆಯನ್ನ ಕೂರಿಸಬೇಡಿ ಅಂತ. ಆದ್ರೆ ಗಾಂಧಿ ಕುಟುಂಬ ಇಲ್ಲಿ ಸೋಲನ್ನ ಸ್ವೀಕಾರ ಮಾಡೋದಕ್ಕೆ ರೆಡಿನೇ ಇಲ್ವಲ್ಲ. ಬದಲಾಗಿ ರಾಹುಲ್ ಗಾಂಧಿ ಯಾವಾಗ್ಲೂ ಸುಳ್ಳು ಪ್ರಚಾರ, ದೇಶ ವಿರೋಧಿ ಚಟುವಟಿಕೆಯಲ್ಲೇ ಬ್ಯುಸಿಯಾಗಿ ಬಿಟ್ಟಿದ್ದಾರೆ. ವೀಕ್ಷಕರ, ಬಿಜೆಪಿ ಚುನಾವಣೆಯಲ್ಲಿ ಚುನಾವಣಾ ಆಯೋಗದ ಜೊತೆಗೆ ಸೇರಿ ಮತಕಳ್ಳತನ, ಇವಿಎಂ ಹ್ಯಾಕ್ ಮೂಲಕ ಗೆದ್ದಿದೆ ಅಂತ ಜನರ ದಿಕ್ಕು ತಪ್ಪಿಸುವಂತಹ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು. ಬಿಜೆಪಿ ರಾಷ್ಟ್ರೀಯ ವಕ್ತಾರ ಶಹಜಾದ್ ಪೂನಾವಾಲ್ ಅವರು ತರೂರ್ ಅವರ ಈ ಟ್ವೀಟ್ ಅನ್ನ ನೋಡಿದ ತಕ್ಷಣ ಅದರ ಹಿಂದಿನ ಉದ್ದೇಶವನ್ನ ಅರ್ಥ ಮಾಡ್ಕೊಳ್ತಾರೆ. ಕೂಡಲೇ ಅದನ್ನ ರೀಟ್ವೀಟ್ ಕೂಡ ಮಾಡ್ತಾರೆ. ತರೂರ್ ಅವರು ರಾಹುಲ್ ಗಾಂಧಿ ಅದೇ ರೀತಿ ಗಾಂಧಿ ಕುಟುಂಬಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನ ನೀಡಿದ್ದಾರೆ. ನೀವು ಸೋತಿದ್ದೀರಿ, ಈಗ ನೀವು ರಾಷ್ಟ್ರ ಹಿತಕ್ಕಾಗಿ ಕೆಲಸವನ್ನ ಮಾಡಬೇಕು. ಸರ್ಕಾರ ಮತ್ತು ದೇಶದ ಸಾಂವಿಧಾನಿಕ ಸಂಸ್ಥೆಗಳ ವಿರುದ್ಧ ಪ್ರಚಾರ ಮಾಡೋದನ್ನ ನಿಲ್ಲಿಸಬೇಕು. ಭಾರತದಲ್ಲಿ ಇಂತಹ ರಾಜಕೀಯ ಇರಬೇಕು ಅನ್ನುವಂಥದ್ದನ್ನ ಹೇಳಿದ್ದಾರೆ. ತರೂರ್ ಅವರ ಸಂದೇಶ ಕೇವಲ ರಾಹುಲ್ ಗಾಂಧಿ ಅವರಿಗೆ ಮಾತ್ರ ಅಲ್ಲ, ಇಡೀ ವಿರೋಧ ಪಕ್ಷಕ್ಕೆ ಅನ್ವಯ ಆಗುತ್ತೆ. ಮುಂಬರುವಂತಹ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರ ಜನಪರ ವಿಚಾರಗಳಾಗಿರಬಹುದು ಅಂತಹ ಮಸೂದೆಗಳನ್ನು ಮಂಡಿಸೋದಕ್ಕೆ, ಅದನ್ನು ಚರ್ಚೆ ಮಾಡೋದಕ್ಕೆ ಸಿದ್ಧವಾಗಿ ನಿಂತಿದೆ. ಅದರ ವಿರೋಧ ಪಕ್ಷದನ್ನ ತಡೆಯೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ. ಡಿಸೆಂಬರ್ 14ನೇ ತಾರೀಕಿಗೆ ಕಾಂಗ್ರೆಸ್ ಪಕ್ಷ ರಾಮಲೀಲಾ ಮೈದಾನದಲ್ಲಿ SIR ಕುರಿತು ಒಂದು ದೊಡ್ಡ ರ್ಯಾಲಿಯನ್ನು ನಡೆಸೋದಿದೆ. ಇದರ ಹಿಂದಿನ ಉದ್ದೇಶ
ಚಳಿಗಾಲದ ಅಧಿವೇಶನವನ್ನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಳಿಸುವಂಥದ್ದು. ಹೀಗೆ ಸಾವಿರಾರು ಕೋಟಿ ರೂಪಾಯಿಗಳ ಸಾರ್ವಜನಿಕ ಹಣವನ್ನ ವ್ಯರ್ಥ ಮಾಡುವಂಥದ್ದು. ಇದರಿಂದ ನರೇಂದ್ರ ಮೋದಿಜಿಯವರಿಗೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಗಬಾರದು ಅಂತ. ವಿರೋಧ ಪಕ್ಷ ಸರ್ಕಾರವನ್ನ ಎದುರಿಸೋದಕ್ಕೆ ಇಲ್ಲಿ ಸಾಧ್ಯ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅವರ ಅಭಿವೃದ್ಧಿ ರಾಜಕೀಯವನ್ನ ಮಾಡ್ತಾ ಇಲ್ಲ. ಈಗ ಉದಾಹರಣೆಗೆ ತಗೊಳ್ಳಿ, ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಮೊದಲ 5 ವರ್ಷಗಳ ಕಾಲ ಜನರಿಗಾಗಿ ಕೆಲಸವನ್ನ ಮಾಡಿದಾಗ ಪ್ರಧಾನಿ ಮೋದಿಜಿಯವರ ಪ್ರಭಾವ ದೆಹಲಿಯಲ್ಲಿ ಕಡಿಮೆ ಆಗಿತ್ತು. ಆದ್ರೆ ಅದಾದ ನಂತರದ 5 ವರ್ಷಗಳಲ್ಲಿ ಕೇಜ್ರಿವಾಲ್ ಅವರು ಭ್ರಷ್ಟಾಚಾರದಲ್ಲಿ ಮುಳುಗಿದಾಗ ಆಮ್ ಆದ್ಮಿ ಪಾರ್ಟಿ ಸಂಪೂರ್ಣವಾಗಿ ದೆಹಲಿಯಲ್ಲಿ ಮುಳುಗ್ ಹೋಗುತ್ತೆ. ಯಾವಾಗಲೂ ಕೂಡ ಚುನಾವಣೆಯನ್ನ ಗೆಲ್ಲಿಸಿಕೊಡುವಂಥದ್ದು ಅಭಿವೃದ್ಧಿ. ಈಗ ಕಾಂಗ್ರೆಸ್ಸಿಗೆ ಕರ್ನಾಟಕ ಆಗಿರಬಹುದು, ತೆಲಂಗಾಣ ಆಗಿರಬಹುದು, ಹಿಮಾಚಲ ಪ್ರದೇಶ ಆಗಿರಬಹುದು, ಇಲ್ಲೆಲ್ಲವೂ ಸರ್ಕಾರಗಳು ಇದ್ರೂ ಕೂಡ ಅವರು ಈ ರಾಜ್ಯಗಳಲ್ಲಿ ಶಿಕ್ಷಣ, ಅಭಿವೃದ್ಧಿ ಅಥವಾ ಕಲ್ಯಾಣ ಯೋಜನೆಗಳಲ್ಲಿ ಸಕ್ಸಸ್ ಆಗಲಿಲ್ಲ. ಹೀಗೆ ಇರಬೇಕಾದ್ರೆ ಅವರನ್ನ ಜನ ಮತ್ತೆ ಯಾಕೆ ಗೆಲ್ಲಿಸ್ಕೊಡ್ತಾರೆ ಹೇಳಿ? ವೀಕ್ಷಕರ, ತರೂರ್ ಅವರು ತಮ್ಮ ಟ್ವೀಟ್ ಅಲ್ಲಿ, ನಾನು ನನ್ನ ಪಾಲಿನ ಕೆಲಸವನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಬಿಜೆಪಿ ಅಥವಾ ಮೋದಿಜಿಯವರನ್ನು ಹೊಗಳುವಂಥದ್ದು ವೈಯಕ್ತಿಕ ಹಿತಾಸಕ್ತಿಗಾಗಿ ಅಲ್ಲ, ಅದು ದೇಶಕ್ಕಾಗಿ ಅಂತ ಹೇಳ್ತಾರೆ. ಈ ಸತ್ಯ ಈಗ ಗಾಂಧಿ ಕುಟುಂಬಕ್ಕೆ ಒಂದು ಭೂಕಂಪ ಆದಾಗ ಆಗಿದೆ. ಸೊ ಈಗ ಶಶಿ ತರೂರ್ ಅವರನ್ನ ಪಕ್ಷದಿಂದ ಹೊರಹಾಕೋದಕ್ಕೆ ಅಥವಾ ಅವರ ಸಂಸದ ಸ್ಥಾನವನ್ನ ಕಸಿದುಕೊಳ್ಳೋದಕ್ಕೆ ಗಾಂಧಿ ಕುಟುಂಬ ಯಾವ ತಯಾರಿಯನ್ನು ನಡೆಸುತ್ತೆ ಗೊತ್ತಿಲ್ಲ, ಕಾದು ನೋಡೋಣ. ನಿಮಗೇನನ್ಸುತ್ತೆ ದೊಡ್ಡ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.